ಇನ್ನು ಡಿಸೆಂಬರ್ 19 ಶುಕ್ರವಾರ ವಿಶ್ವಾದ್ಯಂತ ರಾಜಕೀಯ ಕ್ರಾಂತಿ ನಡೆಯುತ್ತಾ ನಾಳೆ ಅಮೆರಿಕಾದಲ್ಲಿ ರಿಲೀಸ್ ಆಗ್ತಾ ಇದೆ ಎಪ್ಸ್ಟೀನ್ ಫೈಲ್ಸ್. ಹಲವು ರಾಜಕಾರಣಿಗಳ ಮುಖವಾಡವನ್ನ ಕಳಚುವಂತಹ ಭೀತಿ ಇದೆ. ನೋಡಿ, ಡಿಸೆಂಬರ್ 19 ಶುಕ್ರವಾರ ವಿಶ್ವಾದ್ಯಂತ ರಾಜಕೀಯ ಕ್ರಾಂತಿ ಏನಾದರೂ ಆಗುತ್ತಾ? ನಾಳೆ ಅಮೆರಿಕಾದಲ್ಲಿ ರಿಲೀಸ್ ಆಗ್ತಾ ಇದೆ ಎಪ್ಸ್ಟೀನ್ ಫೈಲ್ಸ್. ಹಲವು ರಾಜಕಾರಣಿಗಳ ಮುಖವಾಡ ಕಳಚುವಂತಹ ಭೀತಿ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೂ ಭೀತಿ ಎದುರಾಗಿದೆ. ಅಮೆರಿಕ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ಗೂ ಈ ಬಿಸಿ ತಟ್ಟುತ್ತಾ ಭಾರತದ ರಾಜಕೀಯದಲ್ಲೂ ಎಪ್ಸ್ಟೀನ್ ಫೈಲ್ಸ್ ಬಿರುಗಾಳಿ ಏನಾದರೂ ಎಪ್ಸುತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಎಲ್ಲವೂ ಕೂಡ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಆಮೇಲೆ ಆರ್ಥಿಕ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಬಳಿ ಇದ್ದಂತಹ ರಹಸ್ಯ ದಾಖಲೆಗಳಿದು. ಎಪ್ಸ್ಟೀನ್ನ ಗೆಳತಿ ಮ್ಯಾಕ್ಸ್ವೆಲ್ ಬಳಿಯೂ ರಹಸ್ಯ ದಾಖಲೆಗಳಿದ್ವು. ಅದರಲ್ಲಿ ರಾಜಕಾರಣಿಗಳು, ಉದ್ಯಮಿಗಳು, ಪ್ರಮುಖರ ಕುರಿತಾದಂತಹ ಮಾಹಿತಿ ಇದೆ. ಅಮೆರಿಕ ಸೇರಿದಂತೆ ಹಲವು ದೇಶಗಳ ರಾಜಕಾರಣಿಗಳ ಮಾಹಿತಿ ಇದೆ. ಎಪ್ಸ್ಟೀನ್ ಮತ್ತು ಆತನ ಗೆಳತಿ ಮ್ಯಾಕ್ಸ್ವೆಲ್ ಇವರು ಇದನ್ನ ಸಂಗ್ರಹಿಸುತ್ತಿದ್ದಂತಹ ದಾಖಲೆಗಳು ಬಹಿರಂಗಗೊಳ್ತಾ ಇದೆ. ಅಮೆರಿಕದ ಪಾರದರ್ಶಕ ಕಾಯ್ದೆ ಅನ್ವಯ ದಾಖಲೆಗಳನ್ನ ಬಹಿರಂಗಗೊಳಿಸಲಾಗುತ್ತೆ ನಾಳೆ. ಎಪ್ಸ್ಟೀನ್ ಮತ್ತು ಮ್ಯಾಕ್ಸ್ವೆಲ್ ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿದ್ರು. ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿ ಈಗ FBI ಇಟ್ಕೊಂಡಿದೆ. ವಿಶ್ವಾದ್ಯಂತ ಹಲವು ರಾಜಕಾರಣಿಗಳ ಮುಖವಾಡ ಕಳಚುವಂತಹ ದಾಖಲೆ ಇದು. ಹಾಗಾಗಿ ಭಾರತದ ರಾಜಕೀಯ ಬದಲಾವಣೆಗಳಲ್ಲೂ ಕೂಡ ಅಮೆರಿಕ ಪಾತ್ರ ಇರುವಂತಹ ಶಂಕೆ ಇದೆ. ಹಿಂದೆಂದಲೂ ಕೂಡ ವಿಚಾರವಾಗಿ ಚರ್ಚೆಗಳಾಗ್ತಾ ಇತ್ತು. ಭಾರತದಲ್ಲೂ ರಾಜಕೀಯ ವಲಯದಲ್ಲಿ ಈಗ ನಡುಕ ಶುರು ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಡಿಸೆಂಬರ್ 19 ಅಂದ್ರೆ ನಾಳೆ ಇನ್ನು ಮಾಜಿ ಸಂಸದ ಸುಬ್ರಮಣಿಯನ್ನಿಂದ ಮೋದಿ ಸರ್ಕಾರಕ್ಕೆ ಟಕ್ಕರ್ ಕೊಡಲಾಗಿದೆ. ಮೋದಿ ಸರ್ಕಾರದ ಸಚಿವರು ಮತ್ತು ಮಾಜಿ ಸಚಿವರ ಹಗರಣ ಬಯಲಾಗುತ್ತಾ? ಮೋದಿ ಸರ್ಕಾರದ ಕೆಲವು ಸಂಸದರ ಹಗರಣವೂ ಕೂಡ ಬಯಲಾಗುವಂತಹ ಭೀತಿ ಇದೆ. ಮೋದಿ ಸರ್ಕಾರಕ್ಕೆ ಅಮೆರಿಕ ಬ್ಲಾಕ್ ಮೇಲ್ ಮಾಡಲಿದೆ ಅಂತ ಸ್ವಾಮಿ ಹೇಳಿದ್ರು. ಕೇಂದ್ರ ಸಚಿವ ಹರ್ದೀಪ್ ಪುರಿ ಹೆಸರನ್ನು ಕೂಡ ಸುಬ್ರಮಣಿಯನ್ ಅವರು ಪ್ರಸ್ತಾಪಿಸಿದ್ರು. ಲೈಂಗಿಕ ಹಗರಣದ ಸುಳಿಯಲ್ಲಿ ಗಣ್ಯರೇ ಸಿಲುಕ್ತಾರೆ ಅಂತ ಸ್ವಾಮಿ ಭವಿಷ್ಯವನ್ನ ನುಡಿದಿದ್ರು. ಎಪ್ಸ್ಟೀನ್ ಫೈಲ್ಸ್ ಭಾರತದ ಲಿಂಕ್ ಅನ್ನ ಕೊಟ್ಟಿದ್ದಾರೆ ಸುಬ್ರಮಣಿಯನ್ ಸ್ವಾಮಿ ಅವರು. ಅವ್ರು ಮಾಡಿರುವಂತಹ ಟ್ವೀಟ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಡಿಸೆಂಬರ್ 19 ಅಂದ್ರೆ ನಾಳೆ ರಾಜಕೀಯ ಕ್ರಾಂತಿಯ ಸುಳಿವನ್ನ ನಾಯಕರು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಮಾಜಿ ಸಿಎಂ ಪೃಥ್ವಿರಾಜ್ ಚೌಹಾಣ್ರಿಂದಲೂ ಕೂಡ ಬಾಂಬ್ ಸಿಡಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ನಾಳೆ ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗ್ತಾ ಇರುವಂತದ್ದು, ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಪ್ರಭು, ಕೆಲವು ವರ್ಷಗಳ ಹಿಂದೆನೆ ಏನೊಂದು ಎಪ್ಸ್ಟೀನ್ ಏನಿದೆ, ಜೆಫ್ರಿ ಎಪ್ಸ್ಟೀನ್, ಆತನ ಬಂಧನ ಮಾಡಲಾಗಿತ್ತು. ಆತನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅಮೆರಿಕದ ತನಿಖಾ ತಂಡಗಳಿಗೆ, FBI ಇರ್ಬೋದು, ಬೇರೆ ಎಲ್ಲಾ ತನಿಖಾ ಏಜೆನ್ಸಿಗಳಿಗೆ ಹಲವು ಮಹತ್ವದ ದಾಖಲೆಗಳು ಸಿಕ್ಕಿದ್ವು. ಅದು ಕೇವಲ ಅಮೆರಿಕ ಮಾತ್ರ ಅಲ್ಲ, ವಿಶ್ವದ ಹಲವು ರಾಷ್ಟ್ರಗಳ ರಾಜಕೀಯ ನಾಯಕರು ಏನಿದ್ದಾರೆ, ಉದ್ಯಮಿಗಳೇನಿದ್ದಾರೆ, ಗಣ್ಯ ವ್ಯಕ್ತಿಗಳೇನಿದ್ದಾರೆ, ಅವರ ಒಂದು ಆರ್ಥಿಕ ಅಪರಾಧಗಳು ಮತ್ತೆ ಅವರ ಲೈಂಗಿಕ ಅಪರಾಧಗಳ ದಾಖಲೆಗಳು ಆತನ ಬಳಿ ಇತ್ತು. ಆತ ಎಪ್ಸ್ಟೀನ್ ಏನಿದ್ದಾನೆ ಮತ್ತೆ ಆತನ ಗೆಳತಿ ಮ್ಯಾಕ್ಸ್ವೆಲ್, ಇವರಿಬ್ಬರ ಬಳಿ ಇದ್ದಂತ ದಾಖಲೆಗಳನ್ನ ಅಮೆರಿಕ ತನ್ನ ಸಂಗ್ರಹದಲ್ಲಿ ಇಟ್ಕೊಂಡಿತ್ತು. ಅದನ್ನ ಬಹಿರಂಗ ಮಾಡಿರಲಿಲ್ಲ. ಆದ್ರೆ ಅಮೆರಿಕ ಸರ್ಕಾರದ ಒಂದು ಪಾರದರ್ಶಕ ಕಾಯ್ದೆ ಏನಿದೆ, ಆ ಕಾಯ್ದೆ ಅಡಿ ಅದನ್ನ ರಿಲೀಸ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಒತ್ತಡ ಬಂದ ಹಿನ್ನೆಲೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅದಕ್ಕೆ ಸಹಿ ಹಾಕಿದ್ದಾರೆ. ನಾಳೆ ಅಂದ್ರೆ 19ನೇ ತಾರೀಕು ಆ ಒಂದು ದಾಖಲೆ ಬಿಡುಗಡೆಗೆ ಲಾಸ್ಟ್ ಡೇಟ್ ಆಗಿದೆ. ಹಂಗಾಗಿ ನಾಳೆ ಅದನ್ನ ಕಡಖಂಡಿತವಾಗಿ ದಾಖಲೆ ಬಿಡುಗಡೆ ಮಾಡ್ಲೇಬೇಕು. ಒಂದು ವೇಳೆ ಆ ದಾಖಲೆ ಬಿಡುಗಡೆ ಮಾಡಿದ್ರೆ ಅದರಲ್ಲಿ ಯಾರದೆಲ್ಲ ಹೆಸರುಗಳು ಬರಬಹುದು ಅನ್ನೋ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ. ಅದ್ರಲ್ಲಿ ಮೊದಲನೇದಾಗಿ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಏನಿದ್ದಾರೆ, ಅವರಿಬ್ಬರ ನಡುವೆ ಇರುವಂತಹ ಲಿಂಕ್ಗಳ ಬಗ್ಗೆ ಕೂಡ ಸಾಕಷ್ಟು ದಾಖಲೆಗಳು ರಿಲೀಸ್ ಆಗ್ಬಹುದು ಅನ್ನೋ ಚರ್ಚೆ ಕೇಳಿ ಬರ್ತಾ ಇದೆ. ಇನ್ನು ಭಾರತದ ವಿಚಾರವಾಗಿ ಹೇಳೋದಾದ್ರೆ, ಭಾರತಕ್ಕೆ ಏನೆಲ್ಲ ತಟ್ಟಬಹುದು ಅಂತ ನೋಡೋದಾದ್ರೆ, ಭಾರತದ ಕೆಲವು ರಾಜಕಾರಣಿಗಳು, ಅದರಲ್ಲೂ ಕೇಂದ್ರದ ಸಚಿವರು, ಕೇಂದ್ರದ ಮಾಜಿ ಸಚಿವರು ಮತ್ತೆ ಕೇಂದ್ರದ ಕೆಲವು ಸಂಸದರ ಹೆಸರುಗಳು ಈ ಒಂದು ಎಪ್ಸ್ಟೀನ್ ಫೈಲ್ ಅಲ್ಲಿ ಇರಬಹುದು ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಕೇಳಿ ಬರ್ತಾ ಇದೆ. ಅದು ಕೂಡ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೆಸರು ಇರಬಹುದು ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಈಗಾಗಲೇ ಭವಿಷ್ಯ ನುಡಿದಿದ್ದಾರೆ. ಹಂಗಾಗಿ
ನಾಳೆ ದಾಖಲೆ ರಿಲೀಸ್ ಆಗಂತ ಸಂದರ್ಭದಲ್ಲಿ ಏನೇನ್ ಆಗ್ಬಹುದು, ಯಾರ್ಯಾರ ಹೆಸರುಗಳು ಬರ್ಬೋದು ಅನ್ನೋ ಆತಂಕ ಸಹಜವಾಗಿ ಎಲ್ಲರಲ್ಲೂ ಮನೆ ಮಾಡಿದೆ. ಇದೇ ಕಾರಣದಿಂದಾಗಿ ನಾಳೆ ಏನೊಂದು ಸೆಷನ್ ಮುಗಿತಾ ಇದೆ, ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನ ಮುಗಿತಾ ಇದ್ರು ಕೂಡ ಬಿಜೆಪಿಯ ಎಲ್ಲಾ ಪ್ರಮುಖ ನಾಯಕರು ದೆಹಲಿಯಲ್ಲೇ ಇರಬೇಕು, ಕೇಂದ್ರ ಸ್ಥಾನದಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾಗಿ ನಾಳೆ ಒಂದು ಬರೀ ಭಾರತ ಮಾತ್ರ ಅಲ್ಲ, ವಿಶ್ವಾದ್ಯಂತ ರಾಜಕೀಯ ವಲಯದಲ್ಲಿ ಒಂದು ಮಹತ್ವದ ದಿನ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.